ಅಂತಂದ್ರೆ ಈ ಚೂರಪ್ಪ ಪೂಜಾರವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿ ತಮ್ಮ ಬೇಡಿಕೆಗಳನ್ನ ಇದು ಈಡೇರದೇ ಇದ್ದರೆ ನಾವು ಮತ್ತೆ ಉಗ್ರ ಹೋರಾಟ ಮಾಡ್ತಾಯಿದ್ದೀವಿ ಅಂತ. ಅದ್ರ ಜೊತೆಗೆ ಇನ್ನೂ ಅನೇಕ ಬೇಡಿಕೆಗಳನ್ನ ಇಟ್ಟಿದ್ದಾರೆ. ಏನಪ್ಪ ಅಂತಂದ್ರೆ ರಾಜ್ಯದ ಎಲ್ಲ ಕಾರ್ಖಾನೆಗಳಲ್ಲಿ ಸರ್ಕಾರವೇ ಡಿಜಿಟಲ್ ತೂಕದ ಯಂತ್ರ ಅಳವಡಿಸಬೇಕು. ಬೆಳಗಾವಿಯ ಸಕ್ಕರೆ ಆಯುಕ್ತರ ಕಚೇರಿಗೆ ಮುಖ್ಯಸ್ಥರಾಗಿ IAS ಅಧಿಕಾರಿ ನೇಮಿಸಬೇಕು. ನೀರಾವರಿ ಪಂಪ್ಸೆಟ್ಗಳಿಗಾಗಿ ಹಗಲಿನಲ್ಲಿ 12 ತಾಸು 3 ಫೇಸ್ ವಿದ್ಯುತ್ ನೀಡಬೇಕು. 3 ಕೃಷಿ ಕಾಯ್ದೆಗಳನ್ನು ಹಿಂಪಡೆಯಬೇಕು. ಕಾನೂನು 3 ಕೃಷಿ ಕಾಯ್ದೆಗಳನ್ನು ಹಿಂಪಡೆಯಬೇಕು. ಬೆಂಬಲ ಬೆಲೆ ಯೋಜನೆಯಡಿ ಮೆಕ್ಕೆಜೋಳ ಖರೀದಿ ಪ್ರಕ್ರಿಯೆಯಲ್ಲಿ ರೈತರಿಗೆ ಆಗುತ್ತಿರುವ ಸಮಸ್ಯೆಗಳನ್ನು ಬಗೆಹರಿಸಬೇಕು. ಖರೀದಿಗೆ ನಿಗದಿಪಡಿಸಿದ ಮಿತಿ ಪ್ರಮಾಣ ಹೆಚ್ಚಿಸಬೇಕು. ರಾಜ್ಯದಲ್ಲಿ ಹೆಚ್ಚಿನ ರೈತರು ಹೈನುಗಾರಿಕೆ ಅವಲಂಬಿಸಿದ್ದಾರೆ. ಹಾಗಾಗಿ ಹಾಲಿನ ಖರೀದಿ ದರ ಹೆಚ್ಚಿಸಬೇಕು. ಹೀಗೆ ಹಲವು ಸಮಸ್ಯೆಗಳನ್ನು ತಮ್ಮ ರೈತರಿದ್ದ ಸಮಸ್ಯೆಗಳನ್ನು ಈ ಸಿದ್ದರಾಮಯ್ಯ ಜೊತೆಗೆ ಹಂಚಿಕೊಂಡು ಇವೆಲ್ಲ ಈಡೇರಿಸ್ಕೊಡ್ರಿ, ಇಲ್ಲಾಂದ್ರೆ ನಾವು ಹೋರಾಟ ಮಾಡ್ತೀವಿ ಅನ್ನೋಂಥ ಮಾತನ್ನು ಮಾತಾಡಿದ್ದಾರೆ. ಅಡ್ಡಿಲ್ಲ, ಒಳ್ಳೆ ಡೆವಲಪ್ಮೆಂಟು ಮತ್ತು ಎಲ್ಲ ಕಡೆ ಭೇಟಿ ಆಗ್ತಾ ರೈತರನ್ನ ಜಾಗೃತಿ ಮಾಡ್ತಾ ಇರುವಂಥ ಕೆಲಸ ಬಹಳ ಪ್ರಮುಖವಾದದ್ದು, ಭಾಳ ಒಳ್ಳೆಯ ಕೆಲಸ. ಇದೆಲ್ಲ ಸರಿಯದ. ಇದರಲ್ಲಿ ಸರ್ಕಾರ ಎಷ್ಟು ಮಟ್ಟಿಗೆ ಸ್ಪಂದನೆ ನೀಡ್ತದ, ಎಷ್ಟರ ಮಟ್ಟಿಗೆ ಮಾಡ್ತದ? ಯಾಕಂದ್ರೆ 5,500 ರೂಪಾಯಿ ಕೊಡಬೇಕು ನೀವು ಡಿಮಾಂಡ್ ಮಾಡಿದ್ರಿ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅವರು ನೋಡೋಣ ಮಾಡೋಣ ಅಂತ ಹೇಳಿದ್ದಾರೆ. ಮತ್ತು 5,500 ಕೊಡ್ತಾರೋ ಅನ್ನೋದು ನಾವೆಲ್ಲ ಇವತ್ತು ಹಗಲುಗನಸು ಕಾಣಬೇಕಾಗಿದೆ ಅಷ್ಟೇ. ಬಟ್ ಬೇಡಿಕೆ ಇಟ್ಟಿದ್ದು ತಪ್ಪಲ್ಲ. ಅದು ನಾವಿಲ್ಲಿ ಹೇಳುವಂಥದ್ದು ಏನಪ್ಪ ಈ ಸಂದರ್ಭದಲ್ಲ, ಇದು ಒಂದು ಕಡೆ ನಡೀಲಿದು ಮೂಮೆಂಟು, ಭೇಟಿ ಆಗೋದು, ಮಾತಾಡೋದು ಸರ್ಕಾರಕ್ಕೆ. ಮತ್ತು ಸರ್ಕಾರ ನಿಮ್ಮ ಮಾತನ್ನು ಕೇಳ್ತಾ ಇದೆ. ಯಾಕಂದ್ರೆ ನೀವು ಹೊರಟಿದ್ದು ಗಾಂಧೀಜಿಯವರ ಅಸಹಕಾರ ಚಳವಳಿ ಮೂಲಕ ಹೊರಟಿದ್ರಿ. ಉಗ್ರ